ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬಹುಭಾಷಾ ನಟಿ ಸರೋಜಾದೇವಿ ಕೊನೆಯುಸಿರು. ಬೆಳಗ್ಗೆಯಿಂದಲೇ ಮಲ್ಲೇಶ್ವರ ನಿವಾಸದಲ್ಲಿ ಗಣ್ಯರಿಂದ ಅಂತಿಮ ದರ್ಶನ. ಸರೋಜಾದೇವಿಗೆ ಅಂತಿಮ ನಮನ ಸಲ್ಲಿಸಿದ ಸಿಎಂ ಸಿದ್ದರಾಮಯ್ಯ. ಹುಟ್ಟೂರು ಚನ್ನಪಟ್ಟಣದ ದಶವಾರದಲ್ಲೇ ಅಭಿನಯ ಸರಸ್ವತಿಯ ಅಂತ್ಯಕ್ರಿಯೆ. ಸ್ವಂತ ಜಮೀನಲ್ಲಿ ತಾಯಿಯ ಸಮಾಧಿ ಹತ್ತಿರದಲ್ಲೇ ಸ್ಥಳ ನಿಗದಿ. ಮಧ್ಯಾಹ್ನದ ಬಳಿಕ ನಡೆಯಲಿದೆ ಅಂತಿಮ ವಿಧಿವಿಧಾನ. ದಶವಾರಕ್ಕೆ ಕೆಲವೇ ನಿಮಿಷಗಳಲ್ಲಿ ತಲುಪಲಿರೋ ಪಾರ್ಥಿವ ಶರೀರ. ಸರೋಜಾದೇವಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಕೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆಯಲಿದೆ ಅಂತ್ಯಕ್ರಿಯೆ. ಕಾಂಗ್ರೆಸ್ ಕೋಟೆಯಲ್ಲಿ ಶುರುವಾಯಿತು ಸಂಡೇ ಬಿಸಿ. ಭಾನುವಾರ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬಗ್ಗೆ ಹೆಚ್ಚಾಯಿತು ಕುತೂಹಲ. ರಾಷ್ಟ್ರ ರಾಜಧಾನಿಯಲ್ಲಿ ಯಾರನ್ನ ಭೇಟಿಯಾದರು ಅಂತ ಹುಡುಕಾಟ. ಮತ್ತೆ ಭುಗಿಲೆದ್ದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ವಿವಾದ. ರಾತ್ರೋರಾತ್ರಿ ಪೀಠಕ್ಕೆ ಬೀಗ. ಕಾಶಪ್ಪನವರ ಬೆಂಬಲಿಗರ ಬಗ್ಗೆ ಶಂಕೆ. ಪೀಠದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್. ಇವತ್ತು ಭೂಮಿಗೆ ವಾಪಸ್ ಆಗಲಿರೋ ಶುಭಾಂಶು ಶುಕ್ಲಾ. ಮಧ್ಯಾಹ್ನ 3 ಗಂಟೆಗೆ 4 ಗಗನಯಾತ್ರಿಗಳನ್ನು ಹೊತ್ತ ನೌಕೆ ಲ್ಯಾಂಡ್. ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ನಡೆಯಲಿದೆ ಸ್ಪ್ಲಾಶ್ ಲ್ಯಾಂಡಿಂಗ್. 2050ರ ವೇಳೆಗೆ 44 ಕೋಟಿ ಜನರಿಗೆ ವಿವಿಧ ಕಾಯಿಲೆ ಬರುವ ಆತಂಕ. ಆರೋಗ್ಯ ಕಾಪಾಡಲು ಜಾಗೃತಿ ಮೂಡಿಸಲು ಮುಂದಾದ ಕೇಂದ್ರ ಆರೋಗ್ಯ ಇಲಾಖೆ. ಸಮೋಸ, ಜಿಲೇಬಿ, ಚಾಯ್, ಬಿಸ್ಕೆಟ್ ಬಗ್ಗೆ ಎಚ್ಚರಿಕೆ. ಕಲಬುರಗಿಯಲ್ಲಿ ಮಲ್ಲಿಕ್ ಜ್ಯುವೆಲರಿ ಶಾಪ್ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್. ಜ್ಯುವೆಲರಿ ಮಾಲೀಕನ ಬಳಿ ಕೆಲಸ ಮಾಡಿದಾತನ ಸ್ಕೆಚ್ನಿಂದಲೇ ದರೋಡೆ ಶಂಕೆ. ಪಶ್ಚಿಮ ಬಂಗಾಳ ಮೂಲದ ಪರಿಚಯಸ್ಥರನ್ನ ಕರೆಸಿ ದರೋಡೆ ಶಂಕೆ. ಆಟೋ ಮಿನಿಮಮ್ ಪ್ರಯಾಣ ದರ 36 ರೂಪಾಯಿಗೆ ಏರಿಕೆ. ಆಗಸ್ಟ್ 1ನೇ ತಾರೀಕಿಂದ ಹೊಸ ನಿಯಮ ಜಾರಿ. ಆಟೋ ಪ್ರಯಾಣ ದರ ಹೆಚ್ಚಳಕ್ಕೆ ಜನರಿಂದ ಅಸಮಾಧಾನ. ಮಂಗಳೂರಲ್ಲಿ ಅಂಗನವಾಡಿ ಮಕ್ಕಳು ಗರ್ಭಿಣಿಯರಿಗೆ ಇನ್ನು ಮುಂದೆ ಸಿಗಲ್ಲ ಮೊಟ್ಟೆ. ಖರೀದಿಗೆ ಹಣ ಬಿಡುಗಡೆ ಮಾಡದ ರಾಜ್ಯ ಸರ್ಕಾರ. ಸಾಲ ಮಾಡಿ ಕೈ ಸುಟ್ಟುಕೊಂಡ ಅಂಗನವಾಡಿ ಕಾರ್ಯಕರ್ತರಿಂದ ಮೊಟ್ಟೆ ವಿತರಣೆ ನಿಲ್ಲಿಸಲು ನಿರ್ಧಾರ. ಕೋಟಿ ರೂಪಾಯಿ ದಾಟಿದ ಕೊಪ್ಪಳದ ಹುಲಿಗೆಮ್ಮ ದೇವಿ ಭಕ್ತರ ಕಾಣಿಕೆ. ಹುಂಡಿ ಎಣಿಕೆ ವೇಳೆ ವಿದೇಶಿ ನೋಟುಗಳು ಪತ್ತೆ. 133 ಗ್ರಾಂ ಕಚ್ಚಾ ಬಂಗಾರ, 10 ಕೆಜಿ ಕಚ್ಚಾ ಬೆಳ್ಳಿ ಸೇರಿ 1 ಕೋಟಿಗೂ ಹೆಚ್ಚು ಕಾಣಿಕೆ ಸಂಗ್ರಹ. ನಡು ರಸ್ತೆಯಲ್ಲಿ ರೋಡ್ ರೋಮಿಯೋಗಳ ವೀಲಿಂಗ್. ಚಿಕ್ಕಮಗಳೂರಿನ ಎಸ್ಪಿ ಆಫೀಸ್ ಪಕ್ಕದ ರಸ್ತೆಯಲ್ಲಿ ಪುಂಡಾಟ. ಯುವಕರ ಹೊಚ್ಚಾಟ ಕಂಡು ಸ್ಥಳೀಯರಲ್ಲಿ ಆತಂಕ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಮಳೆರಾಯನ ಆರ್ಭಟ. ರಸ್ತೆಗಳು, ಮೆಟ್ರೋ ನಿಲ್ದಾಣಗಳು ಸಂಪೂರ್ಣ ಜಲಾವೃತ. ದೈನಂದಿನ ಕೆಲಸ ಕಾರ್ಯಗಳಿಗೆ ತೆರಳಲು ಜನರ ಪರದಾಟ. ನಾಡದೋಣಿ ಮಗುಚಿ 3 ಮೀನುಗಾರರು ನೀರು ಪಾಲು. ಉಡುಪಿಯ ಗಂಗೊಳ್ಳಿಯಲ್ಲಿ ಪ್ರಕ್ಷುಬ್ಧಗೊಂಡ ಕಡಲನ್ನು ನೋಡಿ ವಾಪಸ್ ಆಗ್ತಿದ್ದಾಗ ಘಟನೆ. ನೀರು ಪಾಲಾದವರಿಗಾಗಿ ಹುಡುಕಾಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.